ಒಂದಾನೊಂದು ಸಲ ವಿಧವೆಯಾದ ಸ್ತ್ರೀಯೊಬ್ಬಳು ಪ್ರವಾದಿಯಾದ ಎಲೀಷನ ಬಳಿಗೆ ಸಹಾಯ ಕೇಳಿ ಬರ್ತಾಳೆ. ಆಕೆಗೆ ಇಬ್ಬರು ಮಕ್ಕಳಿರ್ತಾರೆ. ಆಕೆಯ ಗಂಡ ಅದೇ ಎಲೀಷ ಪ್ರವಾದಿಯ ಬಳಿಯಲ್ಲಿ ಸೇವಕನಾಗಿದ್ದು ತೀರ್ಕೊಳ್ತಾರೆ. ನಂತರ ಆಕೆಗೆ ಜೀವನ ಮಾಡುವುದು ಹೇಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಕೆಯ ಮಕ್ಕಳನ್ನು ಸಾಲ ಕೊಟ್ಟವರು ಆಕೆ ಜೀತಕ್ಕೆ ತಗೊಂಡು ಹೋಗೋಕ್ಕೆ ದಾಸರಾಗಿಟ್ಕೊಳ್ಳೋಕ್ಕೆ ಡೈಲಿ ಬಂದು ಕೇಳ್ತಾ ಇರ್ತಾರೆ. ಆಕೆ ನೊಂದ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೆತ್ತಂಥ ತಾಯಿಗೆ ಅದೆಷ್ಟು ನೋವಿರುತ್ತೆ ಹೇಳ್ರಿ. ಚಿಕ್ಕ ಮಕ್ಕಳನ್ನು ದಾಸರಾಗಿ ಬೇರೆಯವ್ರ ಮನೆಗೆ ಕೆಲಸಕ್ಕೆ ಕಳಿಸೋದು ಅಂತ ಹೇಳಿದ್ರೆ ಸಾಧಾರಣವಾದ ವಿಷಯ ಅಲ್ಲ. ಆಕೆ ತುಂಬ ಗೋಳಾಡ್ತಾ ಅಳ್ತಾ ಆ ಒಂದು ವಿಷಯವನ್ನು ಪ್ರವಾದಿ ಹತ್ರ ಹೇಳ್ಕೊಳ್ತಾರೆ. ಯಾಕೆಂದರೆ ಆಕೆಗೆ ಒಂದು ನಂಬಿಕೆ ಇತ್ತು. ಅದೇನು ಅಂತ ಹೇಳಿದ್ರೆ ಸೃಷ್ಟಿಕರ್ತನಾದ ದೇವರು ಆಕೆಯನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತೇಳಿ. ಆ ಕಾಲದಲ್ಲಿ ಪ್ರವಾದಿಗಳು ಗುಂಪು ಬಹಳ ಕಡೆಗಳಲ್ಲಿ ದೇವರ ಸಂದೇಶವನ್ನು ಪರಲೋಕದಿಂದ ಭೂಮಿಯಲ್ಲಿ ಸಾರ್ತಾ ಇದ್ರು ಜನಗಳಿಗೆ, ಮತ್ತು ದೇವರ ರಕ್ಷಣೆಯನ್ನು ಕೂಡ ತಿಳಿಸ್ಕೊಡ್ತಿದ್ರು. ಪ್ರೀತಿಯ ದೇವರ ಮಕ್ಕಳೇ, ನನ್ನನ್ನು ಕೇಳಿಸ್ಕೊಳ್ಳುವ ಎಲ್ಲ ಆತ್ಮಿಕ ಬಂಧುಗಳೇ, ನೋಡ್ರಿ ಏನು ಘಟನೆ ನಡೀತು ಅಂತ ಹೇಳಿದ್ರೆ, ಎಲೀಷ ಪ್ರವಾದಿ ಒಬ್ಬ ಅದ್ಭುತಗಳನ್ನು ಮಾಡುವಂಥ ವ್ಯಕ್ತಿ ಆಗಿದ್ರು. ಆತ ಒಂದು ವಿಷಯವನ್ನು ಆಕೆಗೆ ಕೇಳ್ತಾರೆ, ನಿನ್ನ ಮನೇಲಿ ಏನಿದೆ ತಗೊಂಡು ಬಾ ಅಂತೇಳಿ. ಆಕೆ ಮನೇಲಿ ಏನೂ ಇಲ್ಲ, ಹಣ ಇಲ್ಲ, ಊಟಕ್ಕೆ ಯಾವುದೂ ಇಲ್ಲ, ಒಂದೇ ಒಂದು 1/4 ಲೀಟ್ರಷ್ಟು ಅಥವಾ ಒಂದು ಮೊಗೆಯಷ್ಟು ಎಣ್ಣೆ ಮಾತ್ರ ಇದೆ, ಅದನ್ನೇ ಹೇಳಿದ್ಲು ಆಕೆ. ಆ ನಂತರ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಎಣ್ಣೆಯನ್ನು ಏನು ಮಾಡು ಅಂತ ಹೇಳಿದ್ರೆ, ಅಕ್ಕಪಕ್ಕದ ಮನೇಲಿರುವ ಪಾತ್ರೆಗಳನ್ನೆಲ್ಲ, ಖಾಲಿ ಪಾತ್ರೆ ಎಲ್ಲ ತಂದು ನಿನ್ನ ಮನೆಯಲ್ಲಿ ಇಟ್ಟು ನಂತರ ನೀನು ನಿನ್ನ ಮಕ್ಕಳು ಬಾಗಿಲು ಮುಚ್ಚಿ ಒಳಗೆ ಹೋಗಿ ಆ ಎಣ್ಣೆಯನ್ನು ಎಲ್ಲ ಪಾತ್ರೆಗಳಲ್ಲಿ ಹುಯ್ಯಿರಿ ಅಂತೇಳಿ. ನೋಡ್ರಿ, ಆ ಒಂದು ಮೊಗೆಯಷ್ಟು ಎಣ್ಣೆ ಇದ್ದದ್ದನ್ನು ಎಲ್ಲ ಪಾತ್ರೆಗಳಲ್ಲಿ ಹುಯ್ತಾನೇ ಇದ್ದಾರೆ. ಅದೊಂದು ಆ ಎಣ್ಣೆ ಏನಾಗ್ತಿದೆ, ಉಕ್ಕಿ ಹರಿತಾ ಇದೆ ಅಂತ ಹೇಳಿದ್ರೆ, ಕರ್ತನು ಅವರ ನಂಬಿಕೆಗೆ ಸರಿಯಾಗಿ ಅದ್ಭುತವನ್ನು ಮಾಡಿ ಆ ಎಣ್ಣೆ ವರ್ಧಿಸುವಂತೆ ಮಾಡ್ತಾ ಇದ್ದಾರೆ. ಕೊನೆಗೆ ನೋಡಿದ್ರೆ ಎಲ್ಲ ಪಾತ್ರೆಗಳು ತೀರಿ ಹೋಯಿತು. ನಂತರ ಎಣ್ಣೆ ಉಕ್ಕುವುದು ನಿಲ್ತು. ನೋಡಿ, ನಂತರ ಬಂದು ಆಕೆ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ಆ ಎಲೀಷ ಪ್ರವಾದಿಯ ಬಳಿಯಲ್ಲಿ, ನೋಡಿ ನಿಮ್ಮ ದಾಸಿ, ನಾನು ಹೊಯ್ದ ಎಣ್ಣೆ ಎಲ್ಲ ಪಾತ್ರೆಗಳು ತುಂಬಿದೆ ಅಂತೇಳಿ. ನಂತರ ಆಕೆಗೆ ಆತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀನೇನು ಮಾಡಬೇಡ, ಯೋಚನೆ ಮಾಡುವ ಅಗತ್ಯ ಇಲ್ಲ, ನಿನ್ನ ಮಕ್ಕಳನ್ನು ದಾಸರಾಗಿ ಕಳಿಸುವ ಅಗತ್ಯನೂ ಇಲ್ಲ, ಎಣ್ಣೆಯನ್ನು ಮಾರಿ ನೀನು ನಿನ್ನ ಮಕ್ಕಳು ಸಾಲ ತೀರಿಸಿ ಮತ್ತು ಮುಂದೆ ನಿಮ್ಮ ಭವಿಷ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಳಿ ಅಂತೇಳಿ. ಪ್ರೀತಿಯ ಆತ್ಮೀಯ ಬಂಧುಗಳೇ, ನೋಡ್ರಿ, ನಾವು ಕಷ್ಟಗಳು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಸಲ ಅಡ್ಡದಾರಿ ಹಿಡಿತೇವೆ, ತುಂಬ ಸಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಲ್ವಾ. ಹೆಣ್ಮಕ್ಳು ತುಂಬ ಕಡೆಗಳಲ್ಲಿ ಮಕ್ಕಳು ಸಮೇತವಾಗಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದು ಸ್ಪೆಷಲಿ ಕುಡುಕ ಗಂಡಂದ್ರಿದ್ರೆ ಅಥವಾ ಮನೆಯಲ್ಲಿ ಸಹಾಯ ಇಲ್ಲದಿದ್ದರೆ, ರೋಗಿಗಳಾಗಿದ್ದರೆ, ಎಷ್ಟೋ ಸಲ ಕಷ್ಟವನ್ನು, ಬಡತನ ಅಂತ ಹೇಳೋದು ಮನುಷ್ಯನ ಕೊಲ್ಲುವ ಸ್ಥಿತಿಗೆ ತಗೊಂಡು ಹೋಗುತ್ತೆ. ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಲ್ವಾ. ಎಷ್ಟೋ ಜನಗಳು ದಾರಿ ತಪ್ಪಿ ಹೋಗ್ತಾರೆ. ಆದರೆ ನಾನು ನಿಮಗೆ ಇವತ್ತು ಹಗಲು ಕಾಲ ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಭಯ ಪಡಬೇಡಿ, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ಒಂದು ಒಳ್ಳೆಯ ಒಂದು ಮಾರ್ಗವನ್ನು ನಿಮಗೆ ದೇವರು ಹೇಳ್ಕೊಡ್ತಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಸೃಷ್ಟಿಕರ್ತನಾದ ದೇವರಲ್ಲಿ ನಂಬಿಕೆ ಇಡುವಂಥದ್ದು. ಈ ಲೋಕದಲ್ಲಿ ರಕ್ಷಕನಾದ ಯೇಸು ನಿಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ಬಂದಿದ್ದಾರೆ. ಆತನ ನಂಬಿದರೆ, ಆತನ ಮೇಲೆ ನೀವು ಭರವಸೆ ಬಿಟ್ಟು ಪ್ರಾರ್ಥನೆ ಮಾಡಿದರೆ, ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಏನು ಮಾಡಬೇಕು, ಹಣದ ವಿಷಯ ಆಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಯಾವುದೇ ಸಮಸ್ಯೆಗಳು, ಮಕ್ಕಳ ಫೀಸ್, ಏನೇನೋ ಸಮಸ್ಯೆಗಳು, ಸ್ಕೂಲ್ ಬೇರೆ ಹತ್ತಿರ ಬಂತು, ತುಂಬ ಜನ ಹೇಗಪ್ಪ ಫೀಸ್ ಕಟ್ಟೋದು ಅಂತ ಹೇಳೋದೇ ಅವರ ಒಂದು ದುಃಖ ಆಗಿದೆ. ಭಯಪಡಬೇಡಿ, ನೀವು ಯೇಸು ಕ್ರಿಸ್ತನ ಮೇಲೆ ಮತ್ತು ಸೃಷ್ಟಿಕರ್ತನಾದ ದೇವರ ಮೇಲೆ ನಂಬಿಕೆ ಇಡ್ರಿ. ಆಗ ನಿಮ್ಮ ಸಹಾಯಕ್ಕೆ ಅವರೇ ಬಂದು ನಿಂತ್ಕೊಳ್ತಾರೆ. ಪ್ರಾರ್ಥನೆ ಮಾಡಿರಿ, ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಗಾಡ್ ಬ್ಲೆಸ್ ಯು.